ಹಿಂದಿನ ದಿನಗಳಿಗಿಂತ ಮಹಿಳೆಯರು ಇಂದು ಹೆಚ್ಚು ಸ್ವಾತಂತ್ರ್ಯತೆಯನ್ನು ಹೊಂದಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಹೌದು, ಬಟ್ ಹಿಂದಿನ ಕಾಲದಲ್ಲಿ ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ. ಬಟ್ ಆಗಲೂ ಕೂಡ ಹೆಣ್ಮಕ್ಳು ಸಾಧನೆ ಮಾಡಿದ್ದಾರೆ. ಬಟ್ ಇವಾಗ ಎಲ್ಲ ರೀತಿಯ ಸ್ವಾತಂತ್ರ್ಯ ಇದೆ. ಬಟ್ ಕೆಲವರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಓಕೆ. ಹಳೆ ದಿನಗಳಿಗಿಂತ ಮಹಿಳೆಯರಿಗೆ ಈಗ ಉತ್ತಮ ಶಿಕ್ಷಣ ಅವಕಾಶ ಸಿಗ್ತಾ ಇದೆ ಅಂತ ನೀವು ಅನ್ಕೊಂತೀರಾ? ಹೌದು. ಈಗ ಮೊದಲೆಲ್ಲ ಅವಳು ಅಡುಗೆ ಮನೆಯಿಂದ ಆಚೆ ಬರಬೇಕಂದ್ರೇ ತುಂಬ ಕಷ್ಟ ಇತ್ತು. ಆದರೆ ಇವಾಗ ಅವಳು ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಸಾಧನೆಯ ಹೆಜ್ಜೆಗಳನ್ನು ಇಡ್ತಾ ಇದ್ದಾಳೆ. ಹಾಗಿರುವಾಗ ಅವಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿರೋದ್ರಿಂದಲೇ ಇಂತಹ ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಓಕೆ ಮ್ಯಾಮ್. ಮಹಿಳೆಯರಿಗೆ ಈಗ ಉದ್ಯೋಗಾವಕಾಶಗಳು ಹೆಚ್ಚಿದೆ ಅಂತ ಅನಿಸುತ್ತಾ? ಮೊದಲಿಗೆ ಹೋಲಿಸ್ಕೊಂಡ್ರೆ ಈಗ ಹೆಚ್ಚಿದೆ. ಅಂದರೆ ಸಂಪೂರ್ಣ ಅಂತ ಹೇಳೋಕ್ಕಾಗಲ್ಲ, 50-50 ಅಂತ ಹೇಳ್ತೀವಿ. ಯಾಕಂದರೆ ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಸಿಕ್ಕಿದ ಕೆಲಸವನ್ನು ಮಾಡ್ತಿದ್ದಾರೆ, ಅವ್ರಿಗೆ ಬೇಕಾಗಿರೋ ಕೆಲಸವನ್ನು ಮಾಡ್ತಾರೆ. ಸೊ ಅವರಿಗೆ ಬಯಸಿದಂತಹ ಕೆಲಸಗಳು ಅವರಿಗೆ ದೊರಕಬೇಕಾಗಿರೋದು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಬರಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ ಮ್ಯಾಮ್. ಕೊನೆಯ ಪ್ರಶ್ನೆ, ಮಹಿಳೆಯರ ಅಭಿವೃದ್ಧಿಗೆ ಸಾಮಾಜಿಕ ಮಾಧ್ಯಮ ಹೇಗೆ ಸಹಾಯ ಮಾಡ್ತಾ ಇದೆ ಅಥವಾ ಅದೇನಾದರೂ ತೊಂದರೆ ಮಾಡ್ತಾ ಇದೆಯಾ? ಸೋಷಿಯಲ್ ಮೀಡಿಯಾಸ್, ಸಾಮಾಜಿಕ ಮಾಧ್ಯಮ ಅಂದಾಗ ನಾವು ಎಲ್ಲವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಆಗಲ್ಲ. ಮಹಿಳೆಯರಿಗೆ ಸಾಮಾಜಿಕ ಮಾಧ್ಯಮ ಒಂದು ರೀತಿ ಒಳ್ಳೆಯದೇ, ಆದರೆ ಸುಮಾರು ಪಾಲು ಅದು ಕೆಟ್ಟದ್ದು. ಇವಾಗ ನೋಡಿ, ಒಂದು ಹೆಣ್ಮಗುಗೆ ಅತ್ಯಾಚಾರ ಆಗಿದೆ ಅಂತ ಅಂದಾಗ ಸಾಮಾಜಿಕ ಮಾಧ್ಯಮಗಳು ಅವರಿಗೆ ಹೇಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತ ನಮ್ಮ TRP ರೇಟನ್ನು ಹೆಚ್ಚಿಸ್ಕೊಳ್ತಾರೆ. ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. Do you think women can be a great leaders? Yes, she can, because she's capable to do everything. She can even manage her works. She can even manage her families. So she's capable for everything. Okay. Who is your favorite woman leader? Indira Gandhi, as she was the first woman Prime Minister of India. Like she's my role model. I see her and get inspired because by her works and her talks.